ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಯಾರು ಸತ್ಕಾರ್ಯ ಮಾಡುತ್ತಾರೋ ಅವರಿಗೆ ಸತ್ಕಾರ ಆಗಬೇಕು. ಅದಕ್ಕೆ ತಾವುಗಳು ಇಲ್ಲಿ ಕಾರಣವಾಗಿದ್ದೀರಿ. ತಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ನಗರದ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ರವಿವಾರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಗದಗ ಮತಕ್ಷೇತ್ರದ ಜನತೆಗೆ ಹಾಗೂ ಕಾರ್ಯಕರ್ತರಿಗೆ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಈ ಬಾರಿ ನಡೆದಿರುವ ಚುನಾವಣೆ ದೇಶದ ಅಭಿವೃದ್ಧಿಗಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗಾಗಿ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದಾರೆ. ಎಲ್ಲರನ್ನ ಒಂದುಗೂಡಿಸಿ ಮುನ್ನಡೆಯುವುದು ಸುಲಭವಾದ ಮಾತಲ್ಲ. ಆದರೆ ನರೇಂದ್ರ ಮೋದಿ ಅವರು ದೃಢ ಸಂಕಲ್ಪದೊಂದಿಗೆ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವು 2014, 2019, 2024 ಸೇರಿದಂತೆ 3 ಚುನಾವಣೆಯಲ್ಲಿ ಗೆಲುವಿನ ಸ್ಥಾನ ಕುಡಿಸಿದರೆ ಈ ಬಾರಿ ಬಿಜೆಪಿ ಗೆದ್ದಿರುವ ಸ್ಥಾನಗಳಿಗೂ ಸಮಾನವಾಗಿಲ್ಲ. ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಸ್ಥಾನಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಬರುತ್ತಿದೆ. ಸದ್ಯದ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ, ಪಕ್ಕದ ಮನೆಯವರಿಗೆ ಮಗು ಹುಟ್ಟಿದರೆ ಇವರು ಸಿಹಿ ಹಂಚುವ ಪರಿಸ್ಥಿತಿ ಎದುರಾಗಿದೆ. ಭಾರತದ ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿರುವುದು ಕಾಂಗ್ರೆಸ್ ಪಕ್ಷವಾಗಿದೆ. ಬಡ ಮುಸ್ಲಿಂ ಮಹಿಳೆಯರಿಗೆ ಸಿಗುವ ಪೋಟಗಿ ರದ್ದು ಮಾಡಿದೆ. ರಾಜ್ಯದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಿರುವುದು ಬಿಜೆಪಿ ಪಕ್ಷವಾಗಿದ್ದು, ಆದ್ದರಿಂದ ಮೀಸಲಾತಿ ಹೆಚ್ಚಿಸಿರುವ ಬಿಜೆಪಿಯು ಸಂವಿಧಾನ ತಿದ್ದುಪಡಿಯಲು ಹೇಗೆ ಸಾಧ್ಯ ಎಂದು ಹೇಳಿದರು. ಅವಳಿ ನಗರದ ಕುಡಿಯುವ ನೀರಿನ ಸಮಸ್ಯೆಯನ್ನು ಸವಾಲಾಗಿ ತೆಗೆದುಕೊಂಡಿದ್ದು, ಮುಂಬರುವ ದಿನಗಳಲ್ಲಿ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತೇನೆ ಮತ್ತು ಗದಗ ನಗರವನ್ನು ಔದ್ಯೋಗಿಕ ನಗರವನ್ನಾಗಿ ಮಾಡಲು ಕ್ರಮ ಕೈಗೊಳ್ಳುತ್ತೇನೆ. ಮುಂದಿನ ದಿನಗಳಲ್ಲಿ ಕೈಗಾರಿಕಾ ಕಂಪನಿಗಳು ಪ್ರವೇಶವಾಗಲಿವೆ ಎಂದು ಹೇಳಿದ ಅವರು, ಕಾಂಗ್ರೆಸ್ನಲ್ಲಿ ಅಧಿಕಾರ ದಾಹ ಬಿಟ್ಟರೆ ಅಭಿವೃದ್ಧಿ ಶೂನ್ಯವಾಗಿದೆ. ಯಾರು ಸಿಎಂ ಆಗಬೇಕು, ಎಷ್ಟು ದಿನ ಆಗಬೇಕು ಎಂಬ ಚರ್ಚೆ ಜೋರಾಗಿದೆ. ಸರ್ಕಾರದ ವಿರುದ್ಧ ಜನಾಂದೋಲನವನ್ನು ಶೀಘ್ರದಲ್ಲಿ ಆರಂಭವಾಗಲಿದೆ. ಅಲ್ಲದೆ ಬರುವ ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರಲಿದ್ದು ಮತ್ತೆ ಬಿಜೆಪಿ ಬಾವುಟ ಹಾರಲಿದೆ ಎಂದು ಹೇಳಿದರು. ನರಗುಂದ ಶಾಸಕ ಸಿಸಿ ಪಾಟೀಲ್ ಅವರು ಮಾತನಾಡಿ, ಈ ಚುನಾವಣೆ ನಮಗೆ ನೋವು ನಲಿವು ಎರಡನ್ನ ನೀಡಿದೆ. ಬಸವರಾಜ ಬೊಮ್ಮಾಯಿ ಅವರ ಗೆಲುವು ನಲಿವನ್ನ ನೀಡಿದರೆ, ಕೇಂದ್ರದಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬರೆದಿರುವುದು ನೋವು ತಂದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗದಗ ಕ್ಷೇತ್ರದ ಮತದಾರರು 16,000ಕ್ಕೂ ಹೆಚ್ಚು ಅಂತರದ ಮತಗಳನ್ನು ನೀಡಿದ್ದಾರೆ. ಗ್ರಾಮೀಣದ ಭಾಗದಲ್ಲಿಯೂ ಉತ್ತಮ ಮತಗಳನ್ನು ಪಡೆದಿದ್ದೇವೆ. ಹಿಂದಿನ ಚುನಾವಣೆಯಲ್ಲಿ ಆದ ತಪ್ಪುಗಳನ್ನು ಮರುಕಳಿಸದಂತೆ ನಿಗಾ ವಹಿಸಿ ಚುನಾವಣೆಯನ್ನ ಎದುರಿಸಿದ್ದರಿಂದ ಗೆಲುವು ಸಾಧ್ಯವಾಯಿತು. ಅಲ್ಲದೆ ರಾಜ್ಯದ ಇಂಚಿಂಚು ಮಾಹಿತಿಯನ್ನ ಹಿರಿಯರೊಂದಿಗೆ ಬೆರೆತು ಅವರ ಅನುಭವವನ್ನು ಒಂದುಗೂಡಿಸಿ ಕಾರ್ಯಕರ್ತರನ್ನ ಸಂಘಟಿಸಿ ಚುನಾವಣೆ ಎದುರಿಸಿದ್ದು ಫಲ ನೀಡಿದೆ. ಕಳಸಾ ಬಂಡೂರಿ ಹೋರಾಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪಾಲು ಇರುವುದರಿಂದ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಶಿರಹಟ್ಟಿ ಶಾಸಕ ಡಾ ಚಂದ್ರಲಮಾಣಿ ಅವರು ಮಾತನಾಡಿ, ಚುನಾವಣೆ ಪೂರ್ವದಲ್ಲಿ 2.5 ತಿಂಗಳು ನಡೆಸಿದ ಫಲ 45,000 ಮತಗಳಿಂದ ಗೆಲ್ಲಲು ಸಹಕಾರಿಯಾಗಿದೆ. ಗದಗ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದರೆ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗ್ತಾರೆ ಎಂಬ ಆಶೀರ್ವಾದದಿಂದ ಜನರು ಮತ ಹಾಕಿ ಗೆಲ್ಲಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ, ಕಾಂತಿಲಾಲ್ ಬನ್ಸಾಲಿ, ಎಂಎಸ್ ಕರಿಗೌಡ್, ರವಿ ದಂಡೀನ್, ಶೇಖರ್ ಸಜ್ಜನರ್, ಶಂಕರಣ್ಣ ಇಂಡಿ, ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕ್ಲೆ, ನಿರ್ಮಲಾ ಕೊಳ್ಳಿ, ಮೋಹನ್ ಮಾಳ್ಶೆಟ್ಟಿ, ಸಿದ್ದಣ್ಣ ಪಲ್ಲೆತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕದ ರಾಜಕಾರಣ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ನಾವೆಲ್ಲ ನೋಡ್ತೀವಿ, ದಿನನಿತ್ಯ ಪತ್ರಿಕೆ ತೆಗೆದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಎಷ್ಟು ಜನ ಉಪಮುಖ್ಯಮಂತ್ರಿ ಆಗಬೇಕು, ಎಷ್ಟು ಜಾತಿ ಉಪಮುಖ್ಯಮಂತ್ರಿ ಆಗಬೇಕು. ಕೇವಲ ಅಧಿಕಾರ ದಾಹ ಬಿಟ್ಟರೆ ಮತ್ತೇನು ಇಲ್ಲ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಶೂನ್ಯ. ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಶೂನ್ಯ. ಇಲ್ಲೇ ಮುಂದೆ ಬೇಡ ಶಾಸಕ ನಾನೇನು ಹೇಳಿದ್ರು, ನೀವು ಇನ್ನು 3 ತಿಂಗಳಲ್ಲಿ ಅನುದಾನ ಕೊಡ್ತಿದ್ರೆ ನನ್ನ ಕ್ಷೇತ್ರ ನನ್ನ ಸ್ಥಾನಕ್ಕೆ ರಾಜಧಾನಿಯನ್ನು ಕೊಡ್ತೀನಿ. ವಿಷಯದಲ್ಲಿ ಜನರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ನಯಾ ಪೈಸಾ ಇವತ್ತು ಅಭಿವೃದ್ಧಿಗೆ ಕೊಟ್ಟಿದೆ. ಕರ್ನಾಟಕವನ್ನ ಮಾರಲು ಬಿಟ್ಟಿದ್ದಾರೆ ಈ ಸರ್ಕಾರ. ದಿವಾಳಿಯಾಗಿದೆ. ಈ ಸರ್ಕಾರದ ವಿರುದ್ಧ ಜನ ಆಂದೋಲನ ಪ್ರಾರಂಭ ಆಗುವಂತಹ ಜನಗಳು ದೂರಿಲ್ಲ. ನೀರಾವರಿ ಯೋಜನೆಗಳು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಿಂಚಾಯಿ ಯೋಜನೆ ನಿಂತಿದೆ. ಜಾಲವಾಡಿ ನೀರಾವರಿ ಪ್ರಾರಂಭ ಮಾಡಿಲ್ಲ.
ಮಲಪ್ರಭಾ ಅಗಲೀಕರಣ ಎಲ್ಲಿತ್ತು ಅಲ್ಲೆಲ್ಲಿ ಹೋಗಿದೆ. ನಾವು ಬಜೆಟ್ನಲ್ಲಿ ಕೊಟ್ಟಂತ LLP ಗದಗ ರೈಲ್ವೆ ಮಾರ್ಗ 600 ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿ ಇದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಮಂಜೂರಾತಿ ಮಾಡಿದ್ದೆ. ಅದನ್ನ ತೆಗೆದುಹಾಕಿದ್ರು. ಎಲ್ಲ ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿಶೀಲಾಗಿದೆ. ಆದ್ದರಿಂದ ಒಂದು ವೇಳೆ ಬರುವಂತಹ ದಿನಗಳಲ್ಲಿ ಜನಪರವಾದಂತಹ ಹೋರಾಟದಲ್ಲಿ ನಾವು ಭಾಗವಹಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. SC, ST, SC ಹಣ ಕಳೆದ ವರ್ಷ 11,300 ಗ್ಯಾರಂಟಿ ಕೊಟ್ಟು 14,000 ಕೊಟ್ಟಿದ್ದಾರೆ. ಸುಮಾರು 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ಮಾಯಾಗಿದೆ. ತೆಲಂಗಾಣ ಎಲೆಕ್ಷನ್ ಹೋಗಿದೆ. ಇಷ್ಟೆಲ್ಲ ನಡೆದು ಕೂಡ ಏನು ಇವತ್ತು ಸರ್ಕಾರ ಅಲ್ಲ, ಇವತ್ತು ಕಾಂಗ್ರೆಸ್ ನಡೆಸ್ತಾ ಇದೆ. ಹಾಗಾಗಿ ಈ ಬೆಳೆ ನೀವು ಅವತ್ತು ಹೋಗಬೇಕಾಗಿತ್ತು. ಮಾರಾಟವನ್ನು ಯಾವ ಹೋದರು ವಾಸ್ತವ ಬೆಳೆಗಳು ಹೊಡೆಯಕ್ಕೆ ಹೊಸದಾಗಿ ಬರ್ತಾರೆ. ಅವರ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಕೊಡ್ರಿ, ಕಂಟಿನ್ಯೂ ಮಾಡೇ. ನಾನು ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳ್ತೀನಿ, ಈಗಲೂ ಬದಲಾಗ್ತೇನೆ. ಬರುವಂಥ ಒಂದು ವರ್ಷದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂದೇ ಬರ್ತದೆ ಅಂತ ಮಾತನ್ನು ಇಷ್ಟಪಡ್ತೇನೆ. ಗದಗದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಶಾಸಕನಾಗಿ ಮಾಡುವ ಮುಖಾಂತರ ಬಿಜೆಪಿಯ ಪ್ರಮಾಣದ ಭಾವವನ್ನು ಹಾಕೋದಕ್ಕೆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಅಂದರೆ ನಿಮ್ಮೆಲ್ಲರ ಸರ್ಕಾರ ಇದೆ. ಒಂದು ಹೊಸ ರಾಜಕೀಯ ಚಿಂತನೆ, ಹೊಸ ರಾಜಕೀಯ ಬದ್ಧತೆ ಮತ್ತು ಅದಕ್ಕೆ ಕಾರ್ಯತತ್ಪರತೆ, ಸರಿಯಾದಂಥ ಮಾರ್ಗದಲ್ಲಿ ನಾವು ಹೋಗೋಣ. ಜನನ ಪರವಾಗಿ ಇರ್ತಾರೆ. ಈಗ ನನ್ನ ಚುನಾವಣೆ ಎಲ್ಲ ವಾರ್ಡಲ್ಲಿ ಹಲವಾರು ಸಮುದಾಯಗಳು, 30-40 ಸಮುದಾಯಗಳೆಲ್ಲ ಸಮಾಜದ ಎಲ್ಲ ಹಿರಿಯರು, ಯುವಕರು, ನಾಯಕರು ಬಂದು ಕೆಲಸವನ್ನು ನಡೆಸ್ತಾರೆ. 2 ಅಥವಾ 3 ನಾವು ರ್ಯಾಲಿಗಳನ್ನು ಮಾಡಿ ಎಲ್ಲ ರ್ಯಾಲಿಯಲ್ಲಿ ಹೊರಗಡೆ ಬಂದು ಎಲ್ಲರ ಹರಿಸಿದ್ರು. ಯಾವುದೇ ರೀತಿಯ ಪಕ್ಷಗಳಿರಲಿಲ್ಲ, ಜಾತಿಗಳಿರಲಿಲ್ಲ. ಯಾಕೆ? 2, ಒಂದು ಮೋದಿಯಲ್ಲಿ ಪ್ರಧಾನಮಂತ್ರಿ ಆಗಬೇಕು, ಇಲ್ಲಿ ರಾಜ್ಯ ಸರ್ಕಾರ ಇಟ್ಟಿದೆ. 2 ಕಾರಣದಿಂದ, ಒಂದು ಪ್ರೀತಿಯ ಕಾರಣ, ಇನ್ನೊಂದು ರೋಷದ ಕಾರಣ. ಆದ್ದರಿಂದ ಒಂದು ವೇಳೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ತೀಕ್ಷ್ಣ ಆಗ್ತದೆ, ರಾಜಕೀಯ ಇನ್ನಷ್ಟು ತೀಕ್ಷ್ಣ ಆಗ್ತದೆ. ನೀವು ಒಂದು ಸ್ಯಾಂಪಲ್ ತೋರಿಸಿದ್ರಿ, ನಾವೆಲ್ಲ ಒಕ್ಕಟ್ಟಾದ ಏನಾಗ್ತದೆ ಸ್ಯಾಂಪಲ್ ತೋರಿಸಿದ್ವಿ. ಈಗಿನ ಬರೀ ಸ್ಯಾಂಪಲ್ पिक्चर अभी बाकी है, पिक्चर अभी बाकी है. ಆ ಕೆಲಸಕ್ಕೆ ಇನ್ನೊಂದು ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ ಅಂತೇಳಿ ನಾವು ಕೆಲಸ ಮಾಡೋಣ. ಗೆಲುವು ನಮ್ಮದೇ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗದಗ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಒಂದು ಎರಡನ್ನೂ ಸೇರಿಸುವಂಥ ಒಂದು ಕೊಂಡಿ, ಒಂದು ಬ್ರಿಡ್ಜ್ ಸಮನ್ವಯ ಸಾಧಿಸುವಂಥ ಒಂದು ಜಿಲ್ಲೆ. ಇಲ್ಲಿ ಏನಾಗ್ತದೆ, ಇಲ್ಲಿ ರಾಜಕೀಯ ಪರಿಣಾಮ ಏನಾಗ್ತದೆ, ಈ ಜಿಲ್ಲೆಯಲ್ಲಿ ಇಷ್ಟು ಕರ್ನಾಟಕಕ್ಕೂ ಪ್ರಭಾವ ಆಗುತ್ತೆ, ಕಲ್ಯಾಣ ಕರ್ನಾಟಕಕ್ಕೂ ಆಗುತ್ತೆ. ಆದ್ದರಿಂದ ಗದಗ ಜಿಲ್ಲೆ ಇಲ್ಲಿಯ ಅಭಿವೃದ್ಧಿ ಮತ್ತು ರಾಜಕಾರಣ ಇವೆರಡೂ ಕೂಡ ನನಗೆ ಅತ್ಯಂತ ಮೊದಲನೆಯ ಪ್ರಶಸ್ತಿನಲ್ಲಿ ನಾನು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ನಾನೇನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಸುಮ್ಮನೆ ಕೂತ್ಕೊಳ್ಳುವಂಥ ಇಲ್ಲಿ ಅಲ್ಲ ಅನ್ನೋದನ್ನು ನಾನು ನಿಮ್ಮ ನಡುವೆ ಇರ್ತೇನೆ, ನಿಮ್ಮ ಹೆಚ್ಚಿಗೆ ವಿದ್ಯೆ ಆಗ್ತೇನೆ, ನಿಮ್ಮ ಹೆಗಲಿಗೆ ಕೊಟ್ಟು ನಿಮ್ಮ ಜೊತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೆ. ನಡ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಜನಸಾಮಾನ್ಯರ ವ್ಯಕ್ತಿಯಾಗಿ ನನಗೆ ಲೋಕಸಭೆಯಲ್ಲಿ ಸ್ಥಾನ ಇದೆಯೋ ವಿಧಾನಸಭೆ ಸ್ಥಾನ ಇದೆಯೋ ಬಹಳ ಮುಖ್ಯ ಅಲ್ಲ. ನೀವು ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಶಾಶ್ವತ ಸ್ಥಾನ ಮಾಡಲು ನನ್ನ ಹೋರಾಟ ಇದೆ. ಅದಕ್ಕಾಗಿ ಜನಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಎಲ್ಲರೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು